ದುರ್ಗಾ ಈಸ್ ಸೋ ಪವರ್ಫುಲ್. ಸಂಪೂರ್ಣ ಸಂಭಾಷಣೆಯ ಕನ್ನಡ ಅನುವಾದ ಇಲ್ಲಿದೆ. ಒಬ್ಬ ಕೃಷ್ಣ ಭಕ್ತನು ಇತರ ದೇವತೆಗಳನ್ನು ಗೌರವಿಸುವುದಿಲ್ಲ ಎಂದು ತಪ್ಪು ಕಲ್ಪನೆ. ಕೃಷ್ಣ ಭಕ್ತರು ಇತರ ದೇವತೆಗಳನ್ನು ನಿರ್ಲಕ್ಷಿಸುತ್ತಾರೆ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ಅದು ನಿಜವಲ್ಲ. ಒಬ್ಬ ಕೃಷ್ಣ ಭಕ್ತನು ಇತರ ದೇವತೆಗಳನ್ನು ಅತ್ಯಂತ ಸರಿಯಾದ ರೀತಿಯಲ್ಲಿ ಗೌರವಿಸುತ್ತಾನೆ. ಏಕೆಂದರೆ ಕೃಷ್ಣನಿಗೆ ಹೋಲಿಸಿದರೆ ಆ ದೇವತೆಗಳ ಸ್ಥಾನವೇನು ಎಂಬುದು ಅವನಿಗೆ ತಿಳಿದಿರುತ್ತದೆ. ಉದಾಹರಣೆಗೆ ದುರ್ಗಾದೇವಿಯನ್ನು ತೆಗೆದುಕೊಳ್ಳಿ. ಆರಾಧಿಸಲಾಗುತ್ತದೆ ಎಂದರೆ ಬ್ರಹ್ಮ ಸಂಹಿತೆಯಲ್ಲಿ ದುರ್ಗಾದೇವಿಯನ್ನು ಹೇಗೆ ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ. ದುರ್ಗಾ ಮಾತೆಯು ಕೃಷ್ಣನ ಭಾವ್ಯ ಶಕ್ತಿಯಾಗಿದ್ದಾಳೆ, ಎಕ್ಸ್ಟರ್ನಲ್ ಎನರ್ಜಿ. ಮತ್ತು ಅವಳು ಎಷ್ಟು ಶಕ್ತಿಶಾಲಿಯಾಗಿದ್ದಾಳೆ ಎಂದರೆ ಬ್ರಹ್ಮಾಂಡವನ್ನು ಸೃಷ್ಟಿಸಲು, ಪೋಷಿಸಲು ಮತ್ತು ಲಯಗೊಳಿಸಲು, ನಾಶ ಮಾಡಲು ಅವಳಿಗೆ ಸಾಧ್ಯವಿದೆ. ದುರ್ಗಾ ಮಾತೆ ಒಬ್ಬಳೇ ಇಷ್ಟೊಂದು ಶಕ್ತಿಯನ್ನು ಹೊಂದಿದ್ದಾಳೆ. ಆದರೆ ಅವಳು ಸ್ವತಂತ್ರವಾಗಿ ಕೆಲಸ ಮಾಡುತ್ತಿಲ್ಲ. ಬದಲಿಗೆ ಕೃಷ್ಣನ ನೆರಳಿನಂತೆ ಛಾಯೆ ಕಾರ್ಯನಿರ್ವಹಿಸುತ್ತಿದ್ದಾಳೆ. ಕೃಷ್ಣನ ಸೂಚನೆ ಮತ್ತು ಇಚ್ಛೆಯಂತೆಯೇ ಅವಳು ಎಲ್ಲವನ್ನು ನಿಯಂತ್ರಿಸುತ್ತಾಳೆ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನು ಹೀಗೆ ವಿವರಿಸಿದ್ದಾನೆ: ಮಾಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಾ ಚರಾಚರಂ. ಆದ್ದರಿಂದ ಈ ಭೌತಿಕ ಶಕ್ತಿಯು ಸ್ವತಂತ್ರವಾಗಿ ಕೆಲಸ ಮಾಡುತ್ತಿದೆ ಎಂದು ಭಾವಿಸಬೇಡಿ. ಅವಳು ಕೃಷ್ಣನ ಮಾರ್ಗದರ್ಶನ ಮತ್ತು ನಿರ್ದರ್ಶನದ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಒಬ್ಬ ಭಕ್ತನಿಗೆ ಈ ಸತ್ಯವು ತಿಳಿದಿರುತ್ತದೆ. ಉದಾಹರಣೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಕೆಲಸ ಮಾಡುತ್ತಿರುತ್ತಾನೆ. ಒಬ್ಬ ಬುದ್ಧಿವಂತ ವ್ಯಕ್ತಿಗೆ ಆ ಪೊಲೀಸ್ ಅಧಿಕಾರಿ ಸ್ವತಂತ್ರವಾಗಿ ಕೆಲಸ ಮಾಡುತ್ತಿಲ್ಲ. ಬದಲಿಗೆ ಸರ್ಕಾರದ ಆದೇಶದ ಮೇರೆಗೆ ಕೆಲಸ ಮಾಡುತ್ತಿದ್ದಾನೆ ಎಂಬುದು ತಿಳಿದಿರುತ್ತದೆ. ನಮಗೆ ಈ ರೀತಿಯ ಜ್ಞಾನದ ಅವಶ್ಯಕತೆ ಇದೆ. ಅಷ್ಟಕ್ಕೂ ಪೊಲೀಸ್ ಅಧಿಕಾರಿಗೆ ಸ್ವಲ್ಪ ಅಧಿಕಾರವಿದೆ ಎಂದ ಮಾತ್ರಕ್ಕೆ ಅವನು ಭಗವಂತನಾಗಲು ಸಾಧ್ಯವಿಲ್ಲ. ಭಗವಂತನ ಸ್ಥಾನ ಎಷ್ಟು ಅಷ್ಟು ಅಗ್ಗದ್ದಲ್ಲ. ವೇದಗಳು ಹೇಳುವಂತೆ ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ, ಅಂದರೆ ಭಗವಂತನಿಗೆ ಅಸಂಖ್ಯಾತ ಶಕ್ತಿಗಳಿವೆ. ಆ ಶಕ್ತಿಗಳಲ್ಲಿ ದುರ್ಗಾ ದೇವಿಯು ಒಬ್ಬಳು. ಹಾಗೆಂದು ಅವಳೇ ಸರ್ವಸ್ವ ಎಂದು ಅರ್ಥವಲ್ಲ. ಈ ಸೃಷ್ಟಿಯಲ್ಲಿ ಕೋಟ್ಯಾಂತರ ಬ್ರಹ್ಮಾಂಡಗಳಿವೆ. ಹಾಗಾಗಿ ಕೋಟ್ಯಾಂತರ ದುರ್ಗಾ ದೇವಿಯರು